ಅಯೋಧ್ಯೆಯಲ್ಲಿ ರಾಮ ಮಂದಿರಕ್ಕೆ ಫೈನಲ್ ಟಚ್ ನೀಡಲಾಗ್ತಾ ಇದೆ. ಪ್ಲೇವುಡ್ನಿಂದ ಮಂದಿರದಲ್ಲಿ 2 ಗೋಪುರಗಳ ನಿರ್ಮಾಣ ಆಗ್ತಾ ಇದೆ. ಅಂತಿಮ ಹಂತದ ಒಂದು ಫೈನಲ್ ಟಚ್ ಅನ್ನ ನೀಡೋದಕ್ಕೆ ಮುಂದಾಗಿದ್ದಾರೆ. ಇನ್ನು ಮುಂದುವರಿದಂತಹ ಮಂದಿರದ ನಿರ್ಮಾಣ ಕಾರ್ಯ ಒಂದು ಕಡೆ ನಡೀತಾ ಇದೆ. 1000ಕ್ಕೂ ಅಧಿಕ ಮಂದಿಯಿಂದ ಈ ನಿರ್ಮಾಣ ಕಾರ್ಯ ಮುಂದುವರಿತಾ ಇದೆ. ಈಗ ಫೈನಲ್ ಟಚ್ ನೀಡುವಂತಹ ಹಂತದಲ್ಲಿದೆ. ಸದ್ಯ ನೋಡ್ತಾ ಇದ್ದೀರಾ ದೃಶ್ಯಗಳಲ್ಲಿ ನೀವು ಗಮನಿಸಬಹುದು. ಆ ಪ್ಲೇವುಡ್ನಿಂದ ಅದನ್ನು ಕವರ್ ಅಪ್ ಮಾಡುವಂತಹ ಕೆಲಸಗಳು ಸತತವಾಗಿ 1000ಕ್ಕೂ ಹೆಚ್ಚು ಕಾರ್ಮಿಕರು ಈ ಕಾರ್ಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಈಗಾಗಲೇ ಗರ್ಭಗುಡಿ ಮತ್ತೆ ಅದರ ಪ್ರಾಂಗಣಕ್ಕೆ ಬೇಕಾಗಿರುವಂತಹ ಎಲ್ಲ ಸಂಪೂರ್ಣ ಕಾರ್ಯಗಳು ಮುಗಿದಿದೆ. ಆದರೆ ಬಹಳ ವಿಸ್ತೀರ್ಣವಾದಂತಹ ನಿರ್ಮಾಣ ಅಲ್ಲಿ ನಡೀತಾ ಇರೋದ್ರಿಂದ ಎಲ್ಲದಕ್ಕೂ ಸಂಬಂಧಪಟ್ಟ ಹಾಗೆ ಇನ್ನೂ ಸಾಕಷ್ಟು ಕೆಲಸ ಕಾರ್ಯಗಳು ನಿತ್ಯ ನಿರಂತರವಾಗಿ ನಡೀತಾನೆ ಇದೆ. ಆ ಎಲ್ಲ ಕಾರ್ಯಗಳು ಈಗ ಒಂದು ಫೈನಲ್ ಹಂತವನ್ನು ತಲುಪಿದೆ. ಸಂಪೂರ್ಣಗೊಂಡಿಲ್ಲ, ಬಟ್ ಈಗ ಅದರ ಕಾರ್ಯ ಆರಂಭ ಆಗಿದೆ. ಏನೆಲ್ಲ ಫಿನಿಶಿಂಗ್ ಕೆಲಸಗಳಿದೆಯಲ್ಲ, ನಿರ್ಮಾಣಗಳು ಮುಗಿದಿದೆ ಒಂದು ಹಂತಕ್ಕೆ, ಈಗ ಅದಕ್ಕೆ ಫೈನಲ್ ಟಚ್ ನೀಡಲಾಗ್ತಾ ಇದೆ. ಅದರ ದೃಶ್ಯಗಳು ನೀವು ನೋಡ್ತಾ ಇದ್ದೀರಾ. ಇನ್ನೂ ಕೂಡ ನಿರಂತರವಾಗಿ ಕಾರ್ಮಿಕರು ಆ ಕಾರ್ಯದಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಆ ಗೋಪುರಗಳ ಮೇಲೆ ನಿಂತು ಆ ಪ್ಲೈವುಡ್ಗಳ ಫೈನಲ್ ಟಚ್ ನೀಡುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಯೋಧ್ಯೆಯಿಂದ ಜಗದೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜಗದೀಶ್, ಒಂದು ಕಡೆ ಈಗ ರಾಮಲಲ್ಲನ ಮೂರ್ತಿಯ ಒಂದು ಫೋಟೋ, ಅದರ ವಿಶೇಷತೆಗಳ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ವೀಕ್ಷಕರ ಮುಂದೆ ಇಡ್ತಾ ಇದ್ವಿ. ಮತ್ತೊಂದು ಕಡೆ ಸದ್ಯ ಫೈನಲ್ ಟಚ್ ನೀಡೋ ಹಂತದಲ್ಲಿರುವಂತಹ ರಾಮ ಮಂದಿರದ ನಿರ್ಮಾಣ ಕಾರ್ಯ ಹೇಗೆ ಸಾಗ್ತಾ ಇದೆ? ವಿಜಯ್, ಕೇವಲ 2 ದಿವಸಗಳು ಮಾತ್ರ ರಾಮ ಮಂದಿರದ ಉದ್ಘಾಟನೆಗೆ ಅಂದ್ರೆ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆಗೆ ಇರುವಂತಹ ಸಮಯ. ಆ ಸಮಯದ ಮುಂಭಾಗದ 2 ದಿವಸಗಳು ಏನಂದ್ರೆ ಯಾವ ರೀತಿಯಾಗಿ ಒಳಗಡೆ ದೇವಸ್ಥಾನದ ಒಳಗಡೆ ಪ್ರಿಪರೇಷನ್ ನಡೀತಿದೆ ಅನ್ನುವಂತಹ ಎಕ್ಸ್ಕ್ಲೂಸಿವ್ ಏನಂದ್ರೆ ವಿಜುವಲ್ಸ್ ಗಳನ್ನ ನ್ಯೂಸ್ ಫಸ್ಟ್ ನಿಮಗೆ ಕರ್ನಾಟಕದ ಜನರಿಗೆ ಕೊಡುವಂತಹ ಕೆಲಸವನ್ನ ಮಾಡ್ತೀನಿ. ನನ್ನ ಹಿಂಭಾಗದಲ್ಲಿ ನೋಡಿದ್ರೆ ನಿಮಗೆ ರಾಮ ಮಂದಿರದ ನಡೀತಾ ಇರುವಂತಹ ಪ್ರಿಪರೇಷನ್, ಕೊನೆ ಹಂತದ ಪ್ರಿಪರೇಷನ್ ಯಾವ ರೀತಿಯಾಗಿದೆ, ಮತ್ತೆ ಅದರ ಜೊತೆಗೆ ಅಲ್ಲಿರುವಂತಹ ಮೂರ್ತಿಯನ್ನ ದೇವಸ್ಥಾನದ ಮೇಲ್ಗಡೆ ಇರುವಂತಹ ಗೋಪುರ ನಿರ್ಮಾಣದ ಕಾರ್ಯವೂ ಸಹಿತ ನಡೀತಾ ಇರುವಂತದ್ದು, ಮತ್ತೆ ಅದರ ಜೊತೆಗೆ ಪೂರ್ತಿಯಾಗಿ ದೇವಸ್ಥಾನದ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಕೆಲಸವು ನಡೀತಿದೆ ಅನ್ನುವಂತಹ ವಿಜುವಲ್ಸ್ ನ ನಿಮಗೆ ತೋರಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ನಿಮಗೆ ಇಲ್ಲಿ ಗೋಪುರ ಏನು ನಿರ್ಮಾಣವಾಗ್ತಾ ಇದೆ ಅಲ್ಲ, ಆ ಗೋಪುರ ನಿರ್ಮಾಣವಾಗುವಂತದ್ದು ಈಗ ಕೇವಲ ನೆಲಮಹಡಿ ಮತ್ತು ಮೊದಲ ಮಹಡಿ ಮಾತ್ರ ನಿರ್ಮಾಣ ಆಗಿದೆ. ಮೊದಲ ಮಹಡಿ ಸಹಿತ ಪೂರ್ತಿಯಾಗಿ ನಿರ್ಮಾಣ ಆಗಿಲ್ಲ. ಆದ್ರೆ 2ನೇ ಮಹಡಿಯ ನಿರ್ಮಾಣ ಆಗದೇ ಇರುವಂತಹ ಕಾರಣಕ್ಕಾಗಿ ಅದರ ಮೇಲ್ಗಡೆ ಯಾವ ರೀತಿಯಾಗಿ ಗೋಪುರವನ್ನ ಬರುತ್ತಲ್ಲ, ಆ ಗೋಪುರದ ಬರುವಂತಹ ರೀತಿಯಲ್ಲೇ ಪ್ಲೈವುಡ್ ಮೂಲಕವಾಗಿ ಆ ಒಂದು ಗೋಪುರವನ್ನ ನಿರ್ಮಾಣವನ್ನ ಮಾಡ್ತಾ ಇದ್ದಾರೆ. ಗೋಪುರ ನಿರ್ಮಾಣ ಮಾಡುವಂತಹ ಕಾರ್ಯವು ಸಹಿತ ನಡೀತಾ ಇದೆ. ಅಂದ್ರೆ 22ನೇ ತಾರೀಕು ನಡೆಯುವಂತಹ ರಾಮಲಲ್ಲ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಮೂಲ ದೇವಸ್ಥಾನ ಹೇಗೆ ಕಾಣಿಸುತ್ತಲ್ಲ, ನೀವು ಫ್ರಂಟ್ ಸೈಡ್ ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ಅದೇ ರೀತಿಯಾಗಿ ಸಹಿತ ಕಾಣಿಸಬೇಕು ಅನ್ನುವಂತಹ ಕಾರಣಕ್ಕಾಗಿ ಒಟ್ಟು 2 ಗೋಪುರಗಳನ್ನ ನಿರ್ಮಾಣವನ್ನ ಮಾಡಲಾಗ್ತಾ ಇದೆ. ಈಗ ಹಿಂಬದಿಯ ಗೋಪುರ ಸುಮಾರು 22 ಅಡಿ ಎತ್ತರ ಇರುವಂತಹ ಗೋಪುರ, ಮತ್ತೆ ಮುಂಬಾರ ಇರುವಂತಹ ಗೋಪುರ 15 ಅಡಿ ಎತ್ತರ ಇರುವಂತಹ ಗೋಪುರವನ್ನ ಪ್ಲೇವುಡ್ ಗಳ ಮೂಲಕವಾಗಿ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಮಾಡಲಾಗ್ತಾ ಇದೆ. ಮತ್ತೆ ಅದರ ಪಕ್ಕದಲ್ಲೂ ಸಹಿತ ಕಾರ್ಮಿಕರು ಕೆಲಸವನ್ನ ಮಾಡ್ತಾ ಇರುವಂತದ್ದು ಇವಾಗ್ಲೂ ಸಹಿತ ನೋಡ್ತಾ ಇದ್ರೆ ನೀವು. ಮತ್ತೆ ಈ ದೇವಸ್ಥಾನದ ಪ್ರಣಾಂಗಣ ಅಂದ್ರೆ ಒಳಗಡೆ ಭಾಗದಲ್ಲಿ ಯಾವ ರೀತಿಯಾಗಿ ಇನ್ನೂ ಸಹಿತ ಕೆಲಸ ನಡೀತಿದೆ ಅನ್ನುವಂತಹ ವಿಜುವಲ್ಸ್ ಸಹಿತ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಒಂದು ಕಡೆಗೆ ಕಾರ್ಮಿಕರು ಕೆಲಸ ಇನ್ನೂವರೆಗೂ ಸಹಿತ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಕ್ರೇನ್ಗಳ ಮೂಲಕವಾಗೂ ಸಹಿತ ಏನಂದ್ರೆ ಆ ಒಂದು ಕಲ್ಲುಗಳನ್ನ ಎತ್ತಿಡುವಂತಹ ಕೆಲಸಗಳಾಗಿರ್ಬೋದು, ಅಥವಾ ದೇವಸ್ಥಾನದ ಪ್ರಣಾಂಗಣದ ಒಳಗಡೆ ಇರುವಂತಹ ಏನಂದ್ರೆ ಕೊನೆಯ ಟಚ್ ಅಂದ್ರೆ ಈಗಾಗಲೇ ಬಹಳಷ್ಟು ಜನ ಗೆಸ್ಟ್ಗಳು ಬರ್ತಾರಲ್ಲ, 8,000 ಜನ ಗೆಸ್ಟ್ಗಳು ಬರ್ತಾರಲ್ಲ, ಆ ಬರುವಂತಹ ಸಂದರ್ಭದಲ್ಲಿ ಅವರಿಗೆ ನಿರ್ಮಾಣ ಆಗ್ತಾ ಇರತಕ್ಕಂತಹ ಒಂದು ಸ್ಟೇಜ್ ಅನ್ನ ಸಹಿತ ತೋರಿಸುವಂತಹ ಕೆಲಸವನ್ನ ಸಹಿತ ನಿಮಗೆ ಮಾಡ್ತೀನಿ. ದೇವಸ್ಥಾನದ ಎಡಬದಿಯ ಭಾಗದಲ್ಲಿ ಆ ಒಂದು ಪ್ಲೇವುಡ್ ಗಳನ್ನ ಹಾಕಿ ಆ ಸ್ಟೇಜ್ ಗಳ ನಿರ್ಮಾಣ ಮಾಡುವಂತಹ ಕೆಲಸವನ್ನ ಈಗಾಗಲೇ ಆ ಕೇಸರಿ ಬಣ್ಣದ ನೀವು ಬ್ಯಾನರ್ ನ ನೋಡ್ತಾ ಇದ್ರಲ್ಲ, ಅಂದ್ರೆ ತಡೆಗೋಡೆಯ ರೀತಿಯಲ್ಲಿ ನಿರ್ಮಾಣ ಮಾಡ್ತಾ ಇರುವಂತದ್ದು. ಅದರ ಮುಂಭಾಗದಲ್ಲಿ ಇರುವಂತದ್ದೇ ಆ ಒಂದು ಸ್ಟೇಜ್ ಅನ್ನ ನಿರ್ಮಾಣ ಮಾಡ್ತಾರೆ. ಆ ಸ್ಟೇಜ್ ಅಲ್ಲಿ ಒಟ್ಟು 8,000ಕ್ಕೂ ಹೆಚ್ಚು ಜನ. ಮತ್ತೆ ಈಗ ನೋಡ್ತಾ ಇರುವಂತಹ ವಿಜುವಲ್ಸ್ ಅದರ ರಾಮ ಮಂದಿರದ ಪ್ರಣಾಂಗಣದ ಒಳಗಡೆ ಇರತಕ್ಕಂತಹ ಹೋಮಕುಂಡಗಳು, ಅಂದ್ರೆ ಈಗ 9 ಹೋಮಕುಂಡಗಳನ್ನ ಆ ಒಂದು ಸ್ಥಳದಲ್ಲಿ ನಿರ್ಮಾಣವನ್ನ ಮಾಡಲಾಗಿದೆ. ಈ 12 ಆದಿವಾಸಿ ಪೂಜೆಗಳೇನು ನಡೀತಾವಲ್ಲ, ಆ ಆದಿವಾಸಿ ಪೂಜೆಗಳು ಸಹಿತ ಇರುವಂತಹ ಜಾಗ. ಮತ್ತೆ ಈಗ ಸಿಎಂ ಅವರು ಸಹಿತ ಒಳಗಡೆ ಬರ್ತಾ ಇರುವಂತಹ ವಿಜುವಲ್ಸ್ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಿಮ್ಗೆ ಯೋಗಿ ಆದಿತ್ಯನಾಥ್ ಅವರು ಈಗಾಗಲೇ ಆ ದೇವಸ್ಥಾನದ ಪ್ರಣಾಂಗಣದ ಒಳಗಡೆ ಬಂದಿದ್ದಾರೆ. ಬಂದು ದೇವಸ್ಥಾನದ ಅಂತಿಮ ಸಿದ್ಧತೆಗಳು ಯಾವ ರೀತಿಯಾಗಿ ನಡೀತಾ ಇದೆ
ಅನ್ನುವಂತಹ ವಿಚಾರಗಳನ್ನ ಸಹಿತ ಕಲೆ ಹಾಕ್ತಾ ಇರುವಂತಹ ಏನಂದ್ರೆ ಸಂದರ್ಭ ಇದು. ಮತ್ತೆ ಅದರ ಜೊತೆಗೆ ನಿಮ್ಗೆ ಹಿಂಭಾಗದ ಕೆಲವೊಂದು ವಿಜುವಲ್ಸ್ ಗಳನ್ನ ತೋರಿಸ್ತೀನಿ. ಇವಾಗಲೂ ಸಹಿತ ಅಲ್ಲಿ ಪ್ರಣಾಂಗಣದ ಒಳಗಡೆಗೆ ಅಂದ್ರೆ ಬುಲ್ಡೇಜರ್ ಗಳ ಮೂಲಕವಾಗಿ ನೆಲವನ್ನ ಸಮಗೊಳಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಯಾಕಂದ್ರೆ ಈಗ 8,000 ಜನ ಇವ್ರು ಬರ್ತಾರಲ್ಲ, ವಿಶೇಷವಾದಂತಹ ಪ್ರತಿನಿಧಿಗಳು ಬರ್ತಾರಲ್ಲ, ಆ ಸಂದರ್ಭದಲ್ಲಿ ಒಳಗಡೆ ಏನು ಜಾಗದ ಕೊರತೆ ಆಗಬಾರ್ದು. ಮತ್ತೆ ಅದರ ಜೊತೆಗೆ ವಿಶೇಷವಾಗಿ ಅವರಿಗೆ ಓಡಾಡೋದಕ್ಕೆ ಸಹಿತ ಏನಂದ್ರೆ ತದನಂತರ, ಯಾಕಂದ್ರೆ 22ನೇ ತಾರೀಕು ನಿಮಗೆ ಮಧ್ಯಾಹ್ನ 12:30 ಇಂದ 1 ಗಂಟೆವರೆಗೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ. ತದನಂತರ ಬಂದಿರುವಂತಹ ಎಲ್ರಿಗೂ ಸಹಿತ ಇದನ್ನ ಮಾಡಕ್ಕೆ ಅಂದ್ರೆ ದರ್ಶನವನ್ನ ಮಾಡೋದಕ್ಕೂ ಸಹಿತ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರುವಂತದ್ದು. ಹಾಗಾಗಿ ಈ ಎಲ್ಲವೂ ಸಹಿತ ಒಳಗಡೆ ನಡೀತಾ ಇರುವಂತಹ ಸದ್ಯದ ಚಿತ್ರಣಗಳನ್ನ ನ್ಯೂಸ್ ಫಸ್ಟ್ ಏನಂದ್ರೆ ಮುಂದೂಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಜಗದೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.